ಇಲ್ಲ ಅವ್ರು ಕೇಳಿದ್ರು ಇವ್ರು ಯಾರು ಕೂತಿರೋರು ಅಂತ. ನನ್ನ ಹೆಸರು ರಾಜೇಶ್ ಎಲ್ವಾಯ್ ಅಂತ, DYSP ಲೋಕಾಯುಕ್ತ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲ ನನ್ನ ಸ್ನೇಹಿತನ ಹುಟ್ಟುಹಬ್ಬ, ಒಂದು 3 ಗಂಟೆ ಕಾಲ ಪರ್ಮಿಷನ್ ಬೇಕು ಅಂತ ಪರ್ಮಿಷನ್ ಲೀವ್ ತೊಗೊಂಡು ವಿಶ್ ಮಾಡ್ಲಿಕ್ಕೆ ಬಂದೆ. ನನ್ನ ಇಲ್ಲಿ ಕೂಡಿಸಿದ್ರು. ನನ್ನ ಅವರ ಸ್ನೇಹ ಸುಮಾರು 20 ವರ್ಷದ್ದು, ಫಾರ್ ಲಾಸ್ಟ್ 20 years, 2004ನೇ ಇಸ್ವಿಯಿಂದ ಶುರು ಆದಂಥ ಜರ್ನಿ. ಈ ಅಪ್ಪನ ಬಗ್ಗೆ ತುಂಬ ಖುಷಿ ಏನು ಅಂತಂದರೆ, ಜೀವನದ ವಿವಿಧ ಮಜಲುಗಳಲ್ಲಿ ಜೊತೆಲಿ ಇದ್ದೀವಿ, ಆದರೆ ಈಸ್ ಆಲ್ವೇಸ್ ಎ ಬಾರ್ನ್ ಫೈಟರ್. ಸೊ ಬಾಕ್ಸಿಂಗ್ ರಿಂಗಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಸಂಬಡಿ ಫಾಲ್ಸ್ ಡೌನ್ ವಿತ್ ದ ಪಂಚ್, ದೇರ್ ಈಸ್ ನಾಟ್ ಡಿಫೀಟೆಡ್, ಬಟ್ ಹಿ ಡಿಸೈಡ್ಸ್ ನಾಟ್ ಟು ಗೆಟ್ ಅಪ್. ಮತ್ತೆ ಎದ್ದೇಳಕ್ಕೆ ಪ್ರಯತ್ನ ಮಾಡಲಿ ಅಂದರೆ ಅಲ್ಲಿಗೆ ಸೋತ ಅಂತ. ಆದರೆ ಪ್ರತಿ ಸಲ ಅವ್ರೇನಾದ್ರು ಕೆಳಗೆ ಬಿದ್ರೇನೋ ಅಂತ ಜನ ಅನ್ಕೋಬೋದು, ಆದರೆ ಬಿದ್ದಾಗೆಲ್ಲ ಫೀನಿಕ್ಸ್ ಥರ ಡಬಲ್ ಎನರ್ಜಿನಲ್ಲಿ ಎದ್ದು ಬಂದಿದ್ದಾರೆ. ಅದು ನಮಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ದಟ್ ಈಸ್ ವಿಜಿ. ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ಎಷ್ಟೇ ಸಲ ನಮ್ಮ ಅವರ ಭೇಟಿ ಆದಾಗ ಹಿ ಜಸ್ಟ್ ಬ್ರೀತಸ್ ಮೂವಿ ಸಿನಿಮಾ. ಅಂದರೆ ಅವರ ಪ್ರತಿ ಉಸಿರಿನಲ್ಲೂ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ದೇ ಕಡಿಮೆ. ಇಲ್ಲ ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡೋಂಗಿದೆ, ಬ್ರದರ್ ಅದಕ್ಕೆ ಹೆಂಗೆ ಮಾಡ್ಬೋದು, ಯಾವ ಥರ ಆಪ್ಷನ್ ಲೀಗಲ್ ಆಗಿ ಏನಿದೆ, ಹೇಗೆ ಮಾಡ್ಬೋದು ಅಂತ. ಅದು ಬಿಟ್ಟರೆ ಸಿನಿಮಾ ಬಗ್ಗೆ ಇವೆರಡು ಬಿಟ್ಟು ಬೇರೆ ವಿಚಾರ ಮಾತಾಡಿದ್ದಿಲ್ಲ. ನಾನು ಜಗಳಾಡಿದ್ದು ಉಂಟು. ಇನ್ನೇನು ಬೇರೆ ಪ್ರಪಂಚನೇ ಇಲ್ವೋ ನಿಮಗೆ ಸಿನಿಮಾ ಬಿಟ್ಟರೆ? ಯಾವಾಗ ಕೇಳಿದ್ರು ಸಿನಿಮಾ ಅದು ಇದು ಅಂತ ಬಿಟ್ಟು ಹೊರಗಡೆ ಮಾತಾಡಿದ್ದೇ ಇಲ್ಲ ಸಬ್ಜೆಕ್ಟು. ಸೊ ಹಾಗಾಗಿ ಆಲ್ವೇಸ್ ಐ ಫೀಲ್ ಅವರ ಪ್ರತಿ ಉಸಿರಿನಲ್ಲೂ ಸಿನಿಮಾ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೂ ಅವ್ರಿಗೆ ಇಲ್ಲ. ಕನ್ಸೋಲ್ ಬಹುಶಃ ಸಿನಿಮಾನೇ ಕಾಣ್ತಾ ಇರ್ತಾರೆ ಅನ್ಸುತ್ತೆ, ಬೇರೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಸಲ ಹೇಳಿದ್ದು, ಜಗಳಾಡಿದ್ದು ಉಂಟು, ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದು ಉಂಟು. ಆದರೆ ಅವ್ರ ಹತ್ರ ಕೋಪ ಮಾಡ್ಕೊಳಕ್ಕೆ ಸಾಧ್ಯ ಆಗಿ ಮಾತು ಬಿಡೋಕೆ ಆಗೋದೇ ಇಲ್ಲ. ತಕ್ಷಣ ಫೋನ್ ಮಾಡ್ಬಿಟ್ಟು ಹೆಂಗೆ ಮಾತಾಡ್ತಾರೆ ಅಂತಂದರೆ ಎಲ್ಲ ಮರ್ತೋಗ್ಬಿಡ್ಬೇಕು, ಒಂದು ನಿಮಿಷಕ್ಕೆ ಆ ಥರ ನಗಾಡ್ಸ್ಬಿಟ್ಟಿರ್ತಾರೆ. ಸೊ ಬಹುಶಃ ಇವತ್ತು ನನ್ನ ಮಗ ಜಯಸೂರ್ಯ ಟಾಸ್ಕ್ ಅನ್ನೋ ಮೂವಿನಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೇನೆ ಅಂದರೆ ಅದು ಸಂಪೂರ್ಣವಾಗಿ ಅವರ ಆಶೀರ್ವಾದದಿಂದಾನೇ. ಅಂದರೆ ಅವರು ಬೆಳೆಸಿದಂಥ ಹುಡುಗ. ಭೀಮಾದಲ್ಲಿ ಒಂದು MLA ಮಗನ ಪಾತ್ರ ಕೊಟ್ಟರು. ಸೊ ಅದನ್ನು ಅವರು ಚೆನ್ನಾಗಿ ಇವರ ಗರಡಿನಲ್ಲಿ ಅವನು ಶುರು ಆಯಿತು. ಸೊ ಅದರ ಒಟ್ಟಿಗೆ ಅತಿ ಮುಖ್ಯವಾಗಿ ತುಂಬ ಸಹೃದಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಹೃದಯ ಪ್ರೇಮ ಮತ್ತು ಸ್ನೇಹಕ್ಕೆ ಕೊಡೋ ಬೆಲೆ ಇಲ್ಲಿವರೆಗೂ ನಮ್ಮನ್ನು ಇಲ್ಲಿಗೆ ಎಳೆದು ತಂದಿದೆ. ಹಾಗಾಗಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಖುಷಿಯಾಗಿದ್ದು ಅವ್ರು ಹೇಳಿದ್ರು ಹುಟ್ಟಿ ಸಾರ್ಥಕ ಆಗೋಯ್ತು ಗುರು ಅಂತ. ತುಂಬ ವರ್ಷದಿಂದನೇ ಅದು ಪ್ರೂವ್ ಮಾಡಿದರೆ ಇನ್ನೊಂದಷ್ಟು ಜನಕ್ಕೆ ಯಶಸ್ವಿಯಾಗಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಜನ ಇವತ್ತು ಬರ್ತಾ ಇದ್ದಾರೆ ಚಿತ್ರರಂಗದಲ್ಲಿ, ತಮ್ಮ ಸಲಗ ಮತ್ತು ಭೀಮಾದಲ್ಲಿ. ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಸದಾ ನಿಮ್ಮನ್ನ ಖುಷಿಯಾಗಿಟ್ಟಿರಲಿ, ನಿಮ್ಮ ಮಗಳಿಗೂ ಆ ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಜಡೇಶ್ ಅವರ ಈ ಚಿತ್ರ ಚೆನ್ನಾಗಾಗಲಿ. ನಮಸ್ಕಾರ, ಜೈ ಹಿಂದ್. ಜಡೇಶ್ ಅವ್ರ ಜೊತೆ ಜರ್ನಿ ಮಾಡಿದ್ದೀನಿ ತುಂಬ ದಿನದಿಂದ. ಸೊ ಬೇಸಿಕಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ. ಸೊ ಅವ್ರ ಜೊತೆ ಕತೆಗಳು ಬರ್ಕೊಂಡು ಕಾಟೇರದಲ್ಲಿ, ಗುರು ಶಿಷ್ಯರಲ್ಲಿ ಸೊ ಬಾಂಡಿಂಗ್ ಇತ್ತು. ಸೊ ಈ ಫಿಲಮ್ಗೆ ಬೇಸಿಕಲಿ ಹೇಳ್ಬೇಕು ಅಂತಂದರೆ, ನೀವೇನು ಕೇಳಿದ್ರು ನೋ ಅಂದೇ ಇರೋ ಪ್ರೊಡ್ಯೂಸರು, ನಾವು ಏನು ಕಂಟೆಂಟ್ ತಂದು ಕೊಟ್ಟರು ಎಸ್ ಅಂದಿರೋ ಡೈರೆಕ್ಟ್ರು. ಸೊ ತುಂಬ ಅಳ್ದು ತೂಗಿ ಬರೆಯೋಂಥ ನಿರ್ದೇಶಕರು. ಸೊ ಹಿಂಗಾಗಿ ಜರ್ನಿ ಆಯಿತು, ಚೆನ್ನಾಗಿ ಬರೆದ್ವಿ, ಅವ್ರಿಗೂ ಇಷ್ಟ ಆಯಿತು, ಕತೆಗಳೆಲ್ಲ ಇಷ್ಟ ಆಯಿತು. ಸೊ ಬೇಸಿಕಲಿ ಜಡೇಶ್ ಅವ್ರ ಜೊತೆ ಬಿಟ್ಟರೆ ಇಲ್ಲೆಲ್ಲರೂ ಅತಿರಥ ಮಾರಾತ್ರ ಕೂತಿರೋದು. ನಂದು ಫಸ್ಟ್ ಪಿಕ್ಚರ್ ಇದು ಆ್ಯಸ್ ಎ ಡೈಲಾಗ್ ರೈಟ್ರು. ಅವರು ಹೇಳ್ದಂಗೆ ಒಂದು ಡೈರೆಕ್ಷನ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಕತೆಗಾರ ಆಗಬೇಕು, ಒಬ್ಬ ಲೇಖಕ ಆಗಬೇಕು ಅನ್ನೋದೊಂದು ದೃಷ್ಟಿಕೋನ. ಅದಕ್ಕೆ ಈ ಫಿಲಮ್ ಬರಿತಾ ಇದೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.